ಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನು ಸವಲತ್ತುಗಳು ಸಿಗಬೇಕಾಗಿತ್ತು, ಈ ವಿಚಾರಗಳಲ್ಲಿ ಅನೇಕ ನ್ಯೂನ್ಯತೆಗಳು ಇತ್ತೀಚೆಗೆ ಕಂಡು ಬರ್ತಾ ಇರತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಎಸ್ಸಿಪಿ ಟಿಎಸ್ಪಿ ಇಂದ ಹಿಡಿದು ನಿಮಗೆ ಗೊತ್ತಿದೆ 42,000 ಕೋಟಿ ರೂಪಾಯಿಗಳನ್ನ ಎಸ್ಸಿಪಿ ಟಿಎಸ್ಪಿಯಲ್ಲಿ ದಲಿತರಿಗಾಗಿ ಇಟ್ಟಿದ್ದೇವೆ ಅಂತಕ್ಕಂಥದ್ದು ಹೇಳಿದ್ದು. ಅದರಲ್ಲಿ 21,000 ಕೋಟಿಗಳು ಎಲ್ಲಾ ಇಲಾಖೆಗಳಿಗೆ ಹಂಚಿಕೆಯಾಗಿ ಉಳಿದಿದ್ದು 21,000 ಕೋಟಿ. ಅದರಲ್ಲಿ 14,000 ಕೋಟಿಯನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡು ದಲಿತರನ್ನ ವಂಚಿಸಿದ್ದು. ಕೇವಲ ಉಳಿದ 7,000 ಕೋಟಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಅದನ್ನು ಕೊಟ್ಟು, ಅದರಲ್ಲೂ ಕೂಡ ಪ್ರಜಾಪ್ರಭುತ್ವ ದಿನಾಚರಣೆಗಾಗಿ ಹಣ, ಸಂವಿಧಾನ ದಿನಾಚರಣೆಗಾಗಿ ಹಣ, ಅಷ್ಟು ಮಾತ್ರ ಅಲ್ಲ, ಇತ್ತೀಚೆಗೆ ನಾಗಮೋಹನ್ ದಾಸ್ ಕಮಿಷನ್ ಮಾಡಿದ್ರು, ಅದಕ್ಕೂ ಎಸ್ಸಿಪಿ ಟಿಎಸ್ಪಿ ಹಣ. ಹೀಗೆ ದಲಿತರ ಹಣವನ್ನ ಬೇರೆ ಬೇರೆ ಕಾರಣಗಳಿಗೆ ದುರುಪಯೋಗ ಮಾಡಿ ಈ ಸರ್ಕಾರ ಪರಿಶಿಷ್ಟ ಜಾತಿ ವರ್ಗಗಳನ್ನು ಸಂಪೂರ್ಣವಾಗಿ ತುಳಿದಿದೆ, ವಂಚನೆ ಮಾಡಿದೆ, ಮೋಸ ಮಾಡಿದೆ. ಈ ಮಧ್ಯದಲ್ಲೂ ಸಣ್ಣ ಪುಟ್ಟ ಕೆಲಸಗಳು ಬರ್ತವೆ. ಜನರಿಗೆ ಫೀಸ್ ಕಟ್ಟಬೇಕು, ವಿದ್ಯಾರ್ಥಿಗಳು ಇದುವರೆಗೂ ಫೀಸ್ ಕೊಡೋದಿಲ್ಲ. ಮೊದಲೇನ್ ಮಾಡ್ತಿತ್ತು, ಕಾಲೇಜಿಗೆ ಅಥವಾ ಶಾಲೆಗೆ ಸೇರಿದ ತಕ್ಷಣ ಏನು ಹಣ ಕೊಟ್ಟಬೇಕಾಗಿರುತ್ತೋ ಅದನ್ನ ಸರ್ಕಾರವೇ ಭರಿಸ್ತಿತ್ತು. ಈಗೇನು ಮಾಡಿದ್ರು, ಅದನ್ನ ತಿದ್ದುಪಡಿ ಮಾಡಿಬಿಟ್ರು. ಏನು ಅಂದ್ರೆ, ನೀವು 2 ಲಕ್ಷ ಫೀಸ್ ಕಟ್ಟಬೇಕಾಗಿದ್ರು, ಮೊದಲು ನೀವು ಕಟ್ಟಿಬಿಡಿ, ಅದಾದ್ಮೇಲೆ ರಿಯಂಬರ್ಸ್ ಮಾಡ್ತೀವಿ, ಈ ಪದ್ಧತಿಗೆ ಬಂದ್ರು. ಈಗೇನಾಗೋಯ್ತು ಅಂತಂದ್ರೆ, ಅವರಿಗೆ ತಿನ್ನಕ್ಕೆ ಉಣ್ಣಕ್ಕೆ ಇರಲ್ಲ, ಫೀಸ್ ಎಲ್ಲಿಂದ ಕಟ್ತಾರೆ. ಅದರಿಂದಾಗಿ ಕಟ್ಟಲಾರದೆ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥದ್ದನ್ನೇ ಜನ ನಿಲ್ಲಿಸಿಬಿಡ್ತಾ ಇದ್ದಾರೆ. ಈಗಿದ್ರೂ ಕೂಡ ಆ ಜನರ ಬಗ್ಗೆ ಕಾಳಜಿ ಇಲ್ಲ. ಈ ಹಣ ಕಟ್ಟಬೇಕಾಗಿದ್ದನ್ನು ಯಾವ ಈಸಿಯಾಗಿ ಅವರು ಶಾಲಾ ಕಾಲೇಜಿಗೆ ಹೋಗದೆ ಬಿಟ್ಬಿಟ್ರೆ ಇವರು ಕಟ್ಟುವಂತ ಪರಿಸ್ಥಿತಿಯನ್ನು ಬರೋದಿಲ್ಲ. ಅಂದ್ರೆ ಯಾವ್ಯಾವ ರೀತಿ ಈ ತಳ ಸಮುದಾಯಗಳನ್ನ ಕಾಂಗ್ರೆಸ್ ಸರ್ಕಾರ ವಂಚಿಸ್ತಾ ಇದೆ ಅಂತ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ನಾನೇ ಪ್ರಶ್ನೆಗಳನ್ನ ಇದರಲ್ಲಿ ಕೇಳಿದ್ದೆ. ಈಗೇನ್ ಮಾಡಿದ್ದಾರೆ, ಈ ಕೋಚಿಂಗ್ ಎಲ್ಲ ಕೊಡ್ತಕ್ಕಂಥದ್ದು, ಕಾಲೇಜುಗಳಲ್ಲಿ ಅವರಿಗೆ ಕೋಚಿಂಗ್ ಕೊಟ್ಟು ಅವ್ರು ಯಾವ ಕಾರ್ಯ ಚಟುವಟಿಕೆಗಳಿಗೆ ಹೋಗ್ತಾರೆ ಅಂತವದಕ್ಕೆ ಅವರನ್ನ ಪ್ರೇರೇಪಣೆ ಮಾಡ್ತಕ್ಕಂಥದ್ದು. ಅವರಿಗೆ ಕೆಲಸ ಸಿಗ್ಬೇಕಂತಂದ್ರೆ ಟ್ರೈನ್ ಅಪ್ ಆಗಿರ್ಬೇಕಲ್ಲ, ಆ ಕಾರಣಕ್ಕೆ ಅದಕ್ಕೇನ್ ಮಾಡಿದ್ದಾರೆ, ಈಗ ಅದಕ್ಕೆ ಇಂದಿರಾ ಗಾಂಧಿ ಹೆಸರಿಟ್ಟಿದ್ದಾರೆ. ಏನದು ಇಂದಿರಾ ಗಾಂಧಿ? ಇಂದಿರಾ ಗಾಂಧಿ ಇದುವರೆಗೂ ಇರಲಿಲ್ಲ ಅಲ್ಲಿ. ಇಂದಿರಾ ಗಾಂಧಿಯನ್ನು ಸೃಷ್ಟಿ ಮಾಡಿ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ಅಂತ ಹೇಳಿದ್ದಾರೆ. ಇಂದಿರಾ ಗಾಂಧಿಗೂ ನಮಗೆ ಸಂಬಂಧ? ಬಾಬು ಜಗಜೀವನ್ ರಾಮ್ ಸಂಶೋಧನಾ ಹಾಗೂ ತರಬೇತಿ ಕೇಂದ್ರ, ಅದು ಕರೆಕ್ಟ್ ಇದೆ. ಇಂದಿರಾ ಗಾಂಧಿ ಏನು ಹೆಸರಿನ ಇದ್ದಿದ್ದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಶೋಧನಾ ಹಾಗೂ ತರಬೇತಿ ಕೇಂದ್ರ. ಅದರ ಮೇಲೆ ಅವ್ರ ತಲೆ ಮೇಲೆ ಈಗ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ಅಂತ ಮಾಡಿಟ್ಟಿದ್ದಾರೆ. ಅದರ ಮೇಲೆ ಈಗೆಲ್ಲ ಮಾಡಿ ಇದನ್ನ ಕಾಂಟ್ರಾಕ್ಟ್ ಕೊಡೋದು, ಯಾವುದೋ ಕಂಪನಿ ಟ್ರೈನಿಂಗ್ ಕೊಡೋರಿಗೆ ಕಾಂಟ್ರಾಕ್ಟ್ ಕೊಡೋದು. ಕಾಂಟ್ರಾಕ್ಟ್ ಕೊಟ್ಟಾಗ ನೋಡಿ ಇಲ್ಲಿ ಹೇಗಾಗಬೇಕು, ಯಾವ ಸಂಸ್ಥೆ ಈ ರೀತಿ ಟ್ರೈನಿಂಗ್ ಕೊಡೋದ್ರಲ್ಲಿ ನೈಪುಣ್ಯತೆಯನ್ನ ಹೊಂದಿರ್ತಾರೋ, ಹೆಚ್ಚು ಈ ಅಭ್ಯರ್ಥಿಗಳಿಗೆ ಅನುಕೂಲಕರವಾಗಿ ಇರ್ತದೋ
ಅಂತ ಸಂಸ್ಥೆಯನ್ನ ನೇರವಾಗಿ ಅವರು ಆಯ್ಕೆ ಮಾಡಬೇಕು. ಅದನ್ನು ಬಿಟ್ಟು ಕಾಂಟ್ರಾಕ್ಟ್ ಇದೇಗೆ ಅಂತಂದ್ರೆ ನಿರ್ಮಿತಿ ಕೇಂದ್ರ KRDಯಲ್ಲೂ ಇದೆ. ಈಗ ಹೆಂಗಂದ್ರೆ ದುಡ್ಡು ಹೊಡೆಯೋದು ದಲಿತರಿಗೆ 2 ಕೋಟಿವರೆಗೆ ಕಾಂಟ್ರಾಕ್ಟ್ ಅಲ್ಲಿ ನಾವು ಇದನ್ನ ಅವ್ರಿಗೆ ಕೊಡ್ತೇವೆ. ಅವರು ಇದಾಕೋಷ್ಟೊತ್ತು ಟೆಂಡರ್ ಹಾಕೋಷ್ಟೊತ್ತಿಗೆ 4 ಸೇರಿಸಿ ಪ್ಯಾಕೇಜ್ ಮಾಡಿ ಅದು ದೊಡ್ಡ ಟೆಂಡರ್ ಅಂತ ಬೇರೆಯವರು ಕೊಡ್ಬೋದು, ದಲಿತರಿಗೆ ಕೊಡೋದೇ ಇಲ್ಲ. ಹಾಗೆ ಇದು ಏನಂತಂದ್ರೆ ಇದನ್ನು ಕೂಡ ಈಗ ಟೆಂಡರ್ ಕರೆದಿದ್ದಾರೆ. ಕೋಚಿಂಗ್ ಸೆಂಟರ್ಗಳು ಟೆಂಡರ್ಗಳು ಕರೆದಿದ್ದಾರೆ ಕೋಚಿಂಗ್ ಸೆಂಟರ್ಗೆ. ಇದರಲ್ಲಿ ಏನ್ ಮಾಡಿದ್ದಾರೆ, ಯಾರು L1, ಯಾರು L2, ಯಾರು L3 ಇದು ಅವರು ಇದರಲ್ಲಿ ಪ್ರಾವೀಣ್ಯತೆ ಪಡೆದಿದ್ದಾರೋ ನೈಪುಣ್ಯತೆ ಇದೆಯೋ ಇಲ್ಲ ಗೊತ್ತಿಲ್ಲ. ಒಟ್ಟಿಗೆ ನಮಗೆ L1 ಆದ್ರೆ ಸಾಕು. ಯಾವ ಸಂಸ್ಥೆ ನನಗೆ ಬೇಕು ಅವ್ರ ಕಡೆಯಿಂದ ಕಡಿಮೆ ಹಾಕ್ಸೋದು, L1 ಮಾಡೋದು, ಅವ್ರಿಗೆ ಕೊಡೋದು. ಆ ಟ್ರೈನಿಂಗ್ ಆದ್ರೆ ಆಗ್ಲಿ ಹೋದ್ರೆ ಹೋಗ್ಲಿ, ಒಟ್ಟಿಗೆ ನಿಮ್ ಕಾಂಟ್ರಾಕ್ಟ್ ಹಣಕ್ಕೆ ಮಾತ್ರ ಬರಬೇಕು. ಅಂದ್ರೆ ಈ ರೀತಿ ದುಡ್ಡು ಹೊಡೆಯ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಬಾರ್ದಾಗಿದೆ. ಇದನ್ನು ಸಂಪೂರ್ಣವಾಗಿ ನಾನು ಈ ಪೊಲಿಟಿಕಲ್ ಇಶ್ಯೂಸ್ ಐ ವಿಲ್ ಟಾಕ್ ಲೇಟರ್. ಬಿಫೋರ್ ದಟ್ ನಮ್ಮ ಮಹೇಶ್ ಅವರು ಮತ್ತೆ ನಮ್ಮ ಅನಿಲ್ ಕುಮಾರ್ ಅವರು ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಇದರ ಬಗ್ಗೆನೆ ತಮಗೆ ಹಂಚ್ಕೊಳ್ತಾರೆ. ಅದಾದ ನಂತರ ಮಾತಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.